ಇಡೀ ವಿಚಾರ ಆಗೋಯ್ತು. ಇಷ್ಟ ಹಳ್ಳಿ ನಮಗ್ ಬೇಕು, ಅಷ್ಟ ಹಳ್ಳಿ ನಮಗ್ ಸೇರುತ್ತೆ, ಬೆಳಗಾವಿ ನಮಗ್ ಸೇರುತ್ತೆ ಅಂತ ಆಯ್ತು. ಈಗ ನೀರಿನ ವಿಚಾರದಲ್ಲೂ ಕೂಡ ಮಹಾರಾಷ್ಟ್ರದ ಖ್ಯಾತೆ. ಇವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಸರಿಯಾಗಿ ಉತ್ತರ ಕೊಡೋ ಲೀಡರ್ಸ್ಗಳು ಆ ಗಡಿ ಭಾಗದಲ್ಲಿ ಇಲ್ವೋ ಅಂತ ಅನಿಸ್ಬಿಡುತ್ತೆ. ಸೊ ಹರಿದು ಬರುತ್ತಿದ್ದ ನೀರನ್ನು ಕೂಡ ಈಗ ಏಕನಾಥ್ ಶಿಂದೆ ಸರ್ಕಾರ ತಡೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಸುರಿದು ರಾಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಓವರ್ಫ್ಲೋ ಆಗಿದೆ. ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನಲ್ಲಿರುವಂತಹ ರಾಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೃಷ್ಣಾ ನದಿಯ ಮೂಲಕ ಹರಿದು ಬರ್ತಾ ಇದ್ದಂತ ನೀರನ್ನ ಮಹಾರಾಷ್ಟ್ರ ಸರ್ಕಾರ ತಡೆದಿದೆ. ಸೊ ಬರಿದಾಗಿದ್ದ ಕೃಷ್ಣಾ ನದಿಯ ಒಡಲಿಗೆ ನೀರು ಹರಿದು ಬರ್ತಾ ಇತ್ತು. ಅದನ್ನ ರೈತರು ಸ್ವಲ್ಪ ಖುಷಿಯಾಗಿದ್ರು, ನೀರು ಬರುತ್ತೆ ಅಂತ ಹೇಳ್ಬಿಟ್ಟು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ರೈತರ ಒಂದಿಷ್ಟು ಸಹಜವಾಗಿ ಖುಷಿ ಇತ್ತು, ನೀರು ಬರುತ್ತೆ ಅಂತ ಹೇಳಿ. ಈಗ ಕರ್ನಾಟಕ ರೈತರ ಮೇಲೆಯೇ ಗೂಬೆ ಕೂಡಿಸುವಂತ ಕೆಲಸವನ್ನ ಮಹಾರಾಷ್ಟ್ರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬ್ಯಾರೇಜ್ ಗೇಟ್ ಓಪನ್ ಮಾಡಿ ಕರ್ನಾಟಕ ರೈತರು ನೀರು ಕದಿಯುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕದಿತೀವಿ ಬನ್ನಿ, ಇನ್ನೊಂದಿಷ್ಟು ಪ್ರವಾಹದ ರೀತಿಯಲ್ಲಿ ಆಗಲಿ, ಅವಾಗ ಬಿಡ್ತಿರಲ್ಲ. ಅವಾಗ ಉತ್ತರ ಕೊಡೋರು ಯಾರೂ ಇಲ್ಲ ನಮ್ಮ ಲೀಡರ್ಸ್ಗಳಿಗೆ. ಆ ಗಟ್ಟಿತನನೇ ಇಲ್ವಲ್ಲ. ಏಟು ಕೊಟ್ಟರೆ ಬಾಯಿ ಮುಚ್ಕೊಂಡಿರೋ ರೀತಿಯಲ್ಲಿ ಮಾತನಾಡಬೇಕು. ಇಲ್ಲಿ ಮಾತ್ರ ಮಾತಾಡ್ತಾರೆ ರಾಜ್ಯದಲ್ಲಿ, ಅವರಿಗೆಲ್ಲ ಮಾತನಾಡೋದಿಲ್ಲ. ಏನು ಮಾಡ್ತೀರಾ? ಸೊ ಹರಿದು ಬರ್ತಾ ಇದ್ದಂಥ ನೀರನ್ನು ತಡೆಯೋಕೆ ಬ್ರಿಡ್ಜ್ ಮೇಲೆ ಪೊಲೀಸರು, ನೀರಾವರಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ. ಮಳೆ ಹೆಚ್ಚಾದಾಗ ಮಾಹಿತಿ ನೀಡದೆ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟು ಅವಾಂತರ ಸೃಷ್ಟಿಸುವ ಮಹಾ ಸರ್ಕಾರ. ಬೇರೆ ಟೈಮಲ್ಲಿ ಬಿಡ್ತಾರೆ, ಅವ್ರಿಗೆ ಸಮಸ್ಯೆ ಆದಾಗ ಮಾತ್ರ. ಈಗ ಕೃಷ್ಣೆಗೆ ನೀರು ಬಿಡೋಕೆ ಹಿಂದೇಟನ್ನು ಮಾಡಿದ್ದಾರೆ. ಸೊ ಹರಿದು ಬರುವಂಥ ನೀರನ್ನು ಕೂಡ ತಡೆದಿದ್ದಾರೆ. ಇದಕ್ಕೆ ಉತ್ತರವನ್ನು ಯಾರು ಕೊಡೋರು? ಯಾರಾದರೂ ಒಬ್ಬರಾದರೂ ಇದ್ದೀರಾ ಬೆಳಗಾವಿಯಲ್ಲಿ ಲೀಡರ್ಸ್ಗಳು ಉತ್ತರ ಕೊಡೋಕ್ಕೆ, ಗಟ್ಟಿಯಾಗಿ ಮಾತನಾಡೋಕ್ಕೆ? ಒಬ್ಬರಾದರೂ